ಕಣ. ನಾನು ನಿನಗೆ ವಿಷಯ ಹೇಳ್ಬೇಕು ಅಂದ್ಕೊಂಡೇ ಇದ್ದೆ, ಆದರೆ ಅಷ್ಟರಲ್ಲಿ ಹಿಂಗೆಲ್ಲ ಆಗೋಯ್ತು. ಪ್ಲೀಸ್ ನನ್ನ ಬಿಟ್ಬಿಡು. ನೀನು ನಂಗೆ ಮೋಸ ಮಾಡ್ತೀಯಾ? ಮೋಸ ಮಾಡೋದಕ್ಕೆ ನಾನೇ ಬೇಕಿತ್ತಾ? ಇವತ್ತು ನೀನು ಸಾಯಿಸ್ಬಿಡ್ತೀನಿ ಕಣೆ, ಸಾಯಿಸ್ತೀನಿ ಕಣೆ. ನನ್ನಿಂದ ತಪ್ಪಾಗಿದೆ, ಈ ತಪ್ಪನ್ನ ಕ್ಷಮಿಸಿ ನನ್ನ ಬಿಟ್ಬಿಡು ಪ್ಲೀಸ್. ಪಟ್ಟಣಕ್ಕೆ ಹೋಗಿ ಒಬ್ಳೆ ಏನೇ ಮಾಡ್ತೀಯ? ಇಲ್ಲೇನ್ ಕಮ್ಮಿ ಆಗಿದೆ ಅಂತ? ಮಾ ಏನು ಕಮ್ಮಿ ಮಾಡಿಲ್ಲ, ನಾವು ಒಳ್ಳೆ ರೀತಿ ಇದ್ರೆ ಸಾಕು ಬಿಡಮ್ಮ. ಇವಾಗ ಬೆಂಗಳೂರಲ್ಲಿ ಒಳ್ಳೆ ಕಂಪ್ನಿ ಕೆಲಸ ಸಿಕ್ಕಿದೆ. ನಮ್ಮ ಆಫೀಸ್ ಹೇಗಿದೆ ಗೊತ್ತಾ? ಹೇಗಿರುತ್ತೆ? AC ರೂಮು, ಒಳ್ಳೆ ಮರ್ಯಾದೆ, ಒಳ್ಳೆ ಸಂಬಳ. ಅಲ್ಲ ಅಷ್ಟೇ, ಇಂಥ ಒಳ್ಳೆ ಚಾನ್ಸ್ ನ ಯಾರು ಮಿಸ್ ಮಾಡ್ಕೋತಾರೆ ಹೇಳು? ನಗ್ತಾ ನಗ್ತಾ ಕಳ್ಸ್ಕೊಳೋದ್ ಬಿಟ್ಟು ಹಿಂಗ್ ಬೇಜಾರ್ ಮಾಡ್ಕೋತಿಯಲ್ಲಮ್ಮ. Hey, are you okay? ಸಾರಿ ನಂದೇ ತಪ್ಪು. ಎಲ್ಲಿಗೆ ಹೋಗ್ತಿದ್ದೀರಿ? ಇಲ್ಲ ನನ್ನ ಫ್ರೆಂಡ್ ರೂಮ್ಗೆ. ಈ ಬಿಸಿಲಲ್ಲಿ ಹೀಗೆ ಹೋಗ್ತಿದ್ದೀರಲ್ಲ? ಆಟೋ ಯಾವ್ದು ಸಿಗ್ಲಿಲ್ಲ, ಅದಕ್ಕೆ ನಡ್ಕೊಂಡು ಹೋಗ್ತಾ ಇದ್ದೀನಿ. ಬನ್ನಿ, ನಾನು ಬಿಡ್ತೀನಿ. ಇಲ್ಲ ಪರವಾಗಿಲ್ಲ. ಎಲ್ಲಿಗೆ ಅಂತ ಹೇಳಿ ಮೇಡಮ್, ನಾನು ಬಿಡ್ತೀನಿ. ಬನ್ನಿ. RR ನಗರ್. ಬನ್ನಿ, ಕೂತ್ಕೊಳ್ಳಿ, ಕರ್ಕೊಂಡು ಹೋಗ್ಬಿಡ್ತೀನಿ. ಬನ್ನಿ. ನಿಮ್ಮ ಹೆಸರು? ರಮ್ಯಾ ಅಂತ. ನನ್ನ ಹೆಸರು ಯೋಗೇಶ್ ಅಂತ. ಎಲ್ರು ಯೋಗಿ ಅಂತ ಕರೀತಾರೆ. ನಿಮ್ಮ ಊರು ಯಾವುದು? ಪಾಲಹಳ್ಳಿ ಅಂತ, ಇಲ್ಲಿಂದ 100 ಕಿಲೋಮೀಟರ್. ಇಲ್ಲಿಗೆ ಬಂದಿದ್ದು? ಒಳ್ಳೆ ಕೆಲಸ ಸಿಕ್ಕಿದೆ ನನಗೆ, ಒಳ್ಳೆ ಸ್ಯಾಲ್ರಿ. ಈಗ ನನ್ನ ಫ್ರೆಂಡ್ ಜೊತೆ ಉಳ್ಕೊಳಕ್ ಹೋಗ್ತಾ ಇದೀನಿ. ನೀವು? ನಾನು ಅಕೌಂಟೆಂಟ್ ಕೆಲಸ ಮಾಡ್ತಾ ಇದ್ದೀನಿ. ಒಳ್ಳೆ ಸ್ಯಾಲ್ರಿ, ಒಳ್ಳೆ ಕೆಲಸ. ಇಲ್ಲೇ ನಿಲ್ಸಿ, ಇದೇ ನಮ್ಮ ಮನೆ. ಇದೇನಾ? ಹಾ ಬನ್ನಿ. ಸರಿ. ಸರಿ ರೀ, ನಾನು ಬರ್ತೀನಿ. ತುಂಬಾ ಥ್ಯಾಂಕ್ಸ್. ಇಟ್ಸ್ ಓಕೆ. ಯಾರೇ ಅದು? ಫ್ರೆಂಡಾ ಅಥವಾ ಲವರಾ? ಫ್ರೆಂಡು ಅಲ್ಲ, ಲವ್ವರು ಅಲ್ಲ ಕಣೆ. ಪಾಪ ಹೆಲ್ಪ್ ಮಾಡ್ದ ಅಷ್ಟೇ. ಅವನಿಲ್ಲ ಅಂದಿದ್ರೆ ನಿಮ್ ರೂಮ್ ಹುಡ್ಕೋದು ಕಷ್ಟ ಆಗ್ತಿತ್ತು. ಲಗೇಜ್ ಎಲ್ಲ ಎತ್ಕೊಂಡ್ ಬಂದ. ಪರಿಚಯ ಇಲ್ದವ್ರ ಜೊತೆನೆ ಬಂದ್ಬಿಟ್ಟಿಯಾ ನೀನು? ಏನಾಗುತ್ತೆ ಬಾರೆ. ಸುಮಾ, ಹಾಮ. ಏನಮ್ಮ? ಕತ್ರಿ ಎಲ್ಲೋ ಇಟ್ಬಿಟ್ಟಿದೀನಿ ನೋಡಮ್ಮ. ಒಂದ್ ನಿಮಿಷ ಇರಮ್ಮ, ನಾನೇ ಹುಡ್ಕೊಡ್ತೀನಿ. ಅಮ್ಮ, ನಿಮ್ ಮಗ ಬಂದ ನೋಡು. ಸಕ್ಕರೆ ತಂದಿದ ನಾ ಕೇಳು. ಸಕ್ಕರೆನೂ ತಂದಿಲ್ಲ, ಏನು ತಂದಿಲ್ಲ. ಬೀದಿ ಸುತ್ಕೊಂಡ್ ಬಂದಿದ್ದಾನೆ. ಭಾನುವಾರನು ಮನೇಲಿರಲ್ಲ. ಬೀದಿ ಬಸ್ವ ಇವನು, ಬೀದಿ ಬಸ್ವ. ಸ್ವಲ್ಪ ಸುಮ್ಮನಿರ್ತೀಯಾ? ನಾನು ಯಾವಾಗ ಸಕ್ಕರೆ ತರ್ತೀನಿ ಅಂತ ಹೇಳಿದ್ದೆ? ನೀನ್ ತಾನೇ ತರ್ತೀನಿ ಅಂತ ಹೇಳಿದ್ದು. ನನ್ ಮೇಲೆ ಆಗ್ತೀಯಾ? ನೀನೇ ಕಣೋ ಹೇಳಿದ್ದು. ಏನು ನೀನು ಅಬ್ಸೆಂಟ್ ಮೈಂಡೆಡ್ ಪ್ರೊಫೆಸರ್ ತರ ಆಗೋಗ್ಬಿಟ್ಟಿದ್ಯಾ? ಸ್ವಲ್ಪನೂ ಜವಾಬ್ದಾರಿ ಇಲ್ವಾ ನಿನ್ಗೆ? ಎಲ್ಲಿ ಹೋಗ್ತಿದ್ಯೋ? ಕೆಲ್ಸಕ್ಕೆ. ತಲೆಗಿಲೆ ಸರಿ ಇದ್ಯಾ ನಿನ್ಗೆ? ಏನ್ ನಿನ್ನ ಅವಸ್ಥೆ? ಶರ್ಟ್ ಬಟನ್ ನೋಡ್ಕೊ. ಹುಚ್ಚಿಗೆ ಚಿಡಿತೇನೋ ನಿನ್ಗೆ? ಈ ತರ ಆಫೀಸ್ಗೇನಾದ್ರೂ ಹೋಗ್ಬಿಟ್ರೆ ನಿಮ್ಮ ಆಫೀಸಲ್ಲಿ ಎಲ್ಲ ನಗ್ತಾರಷ್ಟೆ. ಏನ್ ಸಾಹೇಬ್ರು ಖುಷಿಯಾಗಿದ್ದೀರಾ? ಏನಾದ್ರೂ ಲವ್ವಾ? ಅಂತದ್ದೇನು ಇಲ್ಲ ಅಕ್ಕ. ಯಾವ ಹುಡ್ಗಿ ಕಾಳಾಗ್ತಿದ್ಯಾ? ಅಂತದ್ದೇನಾದ್ರೂ ಇದ್ರೆ ಹೇಳೋ. ಅಯ್ಯೋ ಅಕ್ಕ, ಅಂತದ್ದೇನು ಇಲ್ಲ. ಮಾಡಕ್ ಕೆಲಸ ಇಲ್ವಾ ನಿಂಗೆ? ಇಲ್ಲಾಂದ್ರೆ ಹೋಗಿ ಅಡ್ಗೆ ಮನೆಯಲ್ಲಿ ತರಕಾರಿ ಹೆಚ್ಚೋದು ಪ್ರಾಕ್ಟೀಸ್ ಮಾಡು. ನಾನು ತಲೆ ತಿನ್ಬೇಡ. ಲವ್ ಇಲ್ಲ, ಎಂಥದ್ದು ಇಲ್ಲ. ನನ್ನ ಟೆನ್ಷನ್ ನನಗೆ. ಯೋಗಿ, ನಿನ್ನ 20 ವರ್ಷದಿಂದ ನೋಡ್ತಿದ್ದೀನಿ. ನಿನ್ ಸಮಾಚಾರ ಏನೇ ಇದ್ರು ಇವತ್ತಲ್ಲ ನಾಳೆ ಗೊತ್ತಾಗುತ್ತೆ ಬಿಡು. ಹೋಗ, ಏನು ಇಲ್ಲ. ನಾನು ಯೋಗಿ ಅಕ್ಕ. ನಾನು ಅವನಿಗಿಂತ 1.5 ವರ್ಷ ದೊಡ್ಡವಳು. ನಮ್ಮಮ್ಮ ಇಬ್ಬರನ್ನೂ ಕಷ್ಟಪಟ್ಟೆ ಸಾಕಿದ್ರು. ನಾವು ಸಂತೋಷವಾಗೇ ಇದ್ವಿ. ಆದರೆ ಯಾರು ಕೆಟ್ಟ ದೃಷ್ಟಿ ಬಿತ್ತೋ, ನನ್ನ ತಮ್ಮ ಯೋಗಿಗೆ ಒಂದು ಹುಡುಗಿ ಮೇಲೆ ಲವ್ ಆಯಿತು. ಯೋಗಿ ಯೋಗಿ, ನನ್ನ ಆಫೀಸ್ ಹತ್ರ ಡ್ರಾಪ್ ಮಾಡೋ ಪ್ಲೀಸ್. ಇವತ್ತು ನಂಗೆ ಬೇರೆ ಏನೋ ಕೆಲಸ ಇದೆ, ಡ್ರಾಪ್ ಮಾಡಕ್ ಆಗಲ್ಲ. ಅಮ್ಮ ಗಾಡಿ ಕೊಡ್ಸಿರೋದು ನಮ್ಮಿಬ್ಬರಿಗೂ ಅಂತ ತಾನೇ?
ಇರ್ಬೋದು, ಆದ್ರೆ ಇವತ್ತು ಡ್ರಾಪ್ ಮಾಡಕ್ಕಾಗಲ್ಲ. ಹಾಯ್ ರೀ, ನಾನ್ರಿ ಯೋಗಿ. ಹೋಗಿ ಹೋಗಿ, ಇವತ್ತೆಲ್ಲ ನಾಳೆ ಮಾತಾಡ್ಸ್ತೀರಾ. ಬಾಯ್ ಅಕ್ಕ. ಬೈ ಕಣ. ಓ ನೀವಾ? ಹಾಯ್ ಹಾಯ್. ಹಾಯ್. ಅಲ್ಲ ನೀವು ದಿನ ಬಸ್ಸಲ್ಲಿ ಟ್ರಾವೆಲ್ ಮಾಡೋದು? ಹಾ, ನಾನು ದಿನ ಬಸ್ನಲ್ಲೇ ಟ್ರಾವೆಲ್ ಮಾಡೋದು. ಇದೇ ಟೈಮು, ಡೈಲಿ ಮಿಸ್ಸೇ ಇಲ್ಲ. ಹೌದಾ? ಮತ್ 4-5 ದಿನದಿಂದ ನಾನು ಇಲ್ಲೇ ಬರ್ತಿದ್ದೀನಿ, ನಾನು ನಿಮ್ಮನ್ನ ನೋಡ್ಲೇ ಇಲ್ಲ. ಹಾ, ಅದು ಒಂದು ವಾರದಿಂದ ಬೇರೆ ಕೆಲಸ ಇತ್ತು. ಇವತ್ತಿಂದ ಮತ್ತೆ ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ. ಓ ಹೌದಾ? ವೆರಿ ನೈಸ್. ನಿಮ್ಮ ನೋಡಿ ತುಂಬಾ ಖುಷಿ ಆಯ್ತು. ನನ್ಗೂ ಕೂಡ. ಹಾಗಾದ್ರೆ ಡೈಲಿ ಇದೇ ಟೈಮಲ್ಲಿ ಸಿಗ್ತೀರಿ ಇಲ್ಲಿ? ಹೇಳಿ ರಮ್ಯ ಅವರೇ. ಯೋಗಿ ಅವರೇ, ನನ್ಗೊಂದು ಹೆಲ್ಪ್ ಮಾಡಕ್ಕಾಗತ್ತಾ? ಏನ್ ಹೇಳಿ. ಏನಿಲ್ಲ, ನಮ್ ಡೋರ್ ಓಪನ್ ಆಗ್ತಿಲ್ಲ. ಕಾರ್ಪೆಂಟರ್ ನಂಬರ್ ಇದ್ರೆ ಕೊಡ್ತೀರಾ? ಕಾರ್ಪೆಂಟರ್ ನಂಬರಾ? ನನ್ನ ಫ್ರೆಂಡ್ ಒಬ್ಬ ಕಾರ್ಪೆಂಟರ್ ಇದ್ದಾನೆ, ಅವನ್ನೇ ಕಳ್ಸ್ಕೊಡ್ಲಾ? ಅಯ್ಯೋ, ಅಷ್ಟೆಲ್ಲ ತೊಂದರೆ ತಗೋಬೇಡಿ, ನಂಬರ್ ಕೊಟ್ರೆ ಸಾಕು. ಇಲ್ಲ ರೀ, ಅವ್ನು ತುಂಬಾ ಒಳ್ಳೆಯವನು. ಅವನಿಗೆ ಫೋನ್ ಮಾಡ್ತೀನಿ, ಈಗಲೇ ಅಲ್ಲಿಗೆ ಬರ್ತಾನೆ. ಥ್ಯಾಂಕ್ ಯು ವೆರಿ ಮಚ್. ಹಲೋ ರಮ್ಯಾ ಅವರೇ, ಏನಾಯ್ತು? ಕಾರ್ಪೆಂಟರ್ ಬಂದಿದ್ರಾ? ಏನು ಪ್ರಾಬ್ಲಮ್ ಇಲ್ಲ ತಾನೆ? ಏನಪ್ಪ ಮಾಡ್ದೆ ಅವನು? ರೀ, ಯಾಕೆ ಇಷ್ಟೆಲ್ಲ ಬೈತಾ ಇದ್ದೀರಾ? ಏನಾಯ್ತು ಹೇಳಿ. ಅವನು ನನ್ನ ಫ್ರೆಂಡು, ತುಂಬಾ ಒಳ್ಳೆಯವನು. ಏನ್ ಮಾಡ್ದೆ ಹೇಳಿ ರಮ್ಯ ಅವರೇ. ರೀ, ಅವ್ರಲ್ರಿ ಮಾಡಿದ್ದು, ನೀವು. ನಾನೇನ್ ಮಾಡ್ದೆ? ಏನ್ ಮಾಡೋದಾ? ನನಗೆ ನಿಮ್ಮ ಮೇಲೆ ತುಂಬಾ ಕೋಪ ಬರ್ತಿದೆ. ನನ್ ಮೇಲ? ನಾನೇನ್ ಮಾಡ್ದೆ? ರೀ, ಆ ಕಾರ್ಪೆಂಟರ್ ದುಡ್ಡು ತಗೋಬೇಡ ಅಂತ ಹೇಳಿ ಕಳ್ಸಿದ್ರಾ? ಅದಾ? ಅದೇ. ಅಲ್ಲ, ನನ್ ದುಡ್ಡು ಕೊಡಕ್ ಹೋದ್ರೆ ತಗೊಳ್ಳೇ ಇಲ್ಲ. ನೀವ್ ಯಾಕೆ ಅವನಿಗೆ ದುಡ್ಡು ಕೊಡ್ಬೇಕು? ಅದಕ್ಕೆ ನನಗೆ ನಿಮ್ಮ ಮೇಲೆ ತುಂಬಾ ಕೋಪ ಬಂತು. ದುಡ್ಡಿನ ವಿಷಯಕ್ಕೆಲ್ಲ ಅಷ್ಟೇ ಯಾಕೆ ತಲೆ ಕೆಡ್ಸ್ಕೊತೀರಾ? ಒಂದ್ಸರಿ ನಾನ್ ಕೊಟ್ರೆ ಏನಾಯ್ತು? ಆದ್ರೂ ಇದೆಲ್ಲ ಸರಿ ಅನ್ಸಲ್ಲ ನಂಗೆ. ದುಡ್ಡು ಎಷ್ಟಾಗಿದೆ ಅಂತ ಕಾರ್ಪೆಂಟರ್ ಕೇಳಿ ಹೇಳಿ, ನಾನು ನಿಮಗೆ ದುಡ್ಡು ಕೊಡ್ತೀನಿ. ಬೇಡ ಅನ್ನೋ ಹಾಗಿಲ್ಲ. ಹಾಗಂತ ನಾನು ಸುಮ್ಮನೆ ಇರೋದಕ್ಕಂತೂ ಹಾಗಲ್ಲ. ಈ ಎಲ್ಪಿಗೆ ನಾನು ಹೇಗ್ ರೀಪೇ ಮಾಡ್ಲಿ, ನೀವೇ ಹೇಳಿ. ಇದನ್ನೆಲ್ಲ ಸರಿ ಮಾಡ್ಬೇಕು ಅಂದ್ರೆ ಈಗ ನಿಮ್ ಮನೆ ಹತ್ರ ಇರೋ 15ನೇ ಕ್ಲಾಸಿಗೆ ಬಂದ್ಬಿಡಿ. ಓಕೆ. ಹೇಗಿದೆ ಹೋಟೆಲ್? ದೊಡ್ಡದಾಗಿದೆ ಅಲ್ವಾ? ಹಾ, ಚೆನ್ನಾಗಿದೆ. ಇನ್ನೇನ್ ಮತ್ತೆ, ಬರೀ ಬೈಟು ಕಾಫಿ ಕುಡಿಯೋ ಕರ್ಕೊಂಡು ಹೋಗ್ತೀನಿ ಅನ್ಕೊಂಡಿದ್ರಾ? ಚಾನ್ಸೇ ಇಲ್ಲ. ಹಾಗಲ್ಲ, ನೀವು ಮುಂಚೆನೇ ಹೇಳ್ಬೋದಿತ್ತಲ್ವಾ ನಾವ್ ಇಲ್ಲಿಗೆ ಬರ್ತಿದ್ದೀವಿ ಅಂತ. ಯಾಕೆ? ನಾನು ಯಾವಾಗ್ಲೂ ಇಲ್ಲಿಗೆ ಬರೋದು. ನಂಗೊಂದು ಆರೆಂಜ್ ಜ್ಯೂಸ್ ಸಾಕು. ಬರೀ ಜ್ಯೂಸ್ ಕುಡಿತೀರಾ? ರೀ, ಈ ಹೋಟ್ಲಲ್ಲಿ ಎಲ್ಲ ಫುಡ್ ಚೆನ್ನಾಗಿರೋದ್ರಿ. ಏನಾದ್ರು ಆರ್ಡರ್ ಮಾಡಿ ತಗೊಳ್ಳಿ. ಇಲ್ಲ, ನಂಗೆ ಜ್ಯೂಸ್ ಸಾಕು. ನನಗಂತೂ ಬರೀ ಜ್ಯೂಸ್ ಕುಡಿದ್ರೆ ಹೊಟ್ಟೆ ತುಂಬಲ್ಲ, ಹೊಟ್ಟೆ ಬಿರಿಯಾನಿ ತಿನ್ಬೇಕು. ನನಗೆ ಒಂದು ಪಲಾವ್ ತಗೊಬನ್ನಿ, ಅದಕ್ಕೂ ಮುಂಚೆ ಒಂದು ರೋಟಿ ತಗೊಬನ್ನಿ, ಆಮೇಲೆ ಆರ್ಡರ್ ಮಾಡಿ. ಇವ್ರೆ, ಇಲ್ಲಿ ATM ಎಲ್ಲಿದೆ? ಮೇಡಮ್, ಇಲ್ಲ ಮುಂದೆ ಕಾರ್ನರ್ ಇದೆ. ಏನ್ರಿ ಕಾರ್ಡ್ ತಗೊಂಡಿದ್ದೀರಾ? ATMಗೆ. ಹೌದಾ, ಒಂದು ನಿಮಿಷ ತಡಿ. ಬಿಲ್ ಕೊಟ್ಟಾಯ್ತ್ರಿ.
ಯೋಗಿ ಯಾಕೋ ಇಷ್ಟು ಲೇಟು? ಫ್ರೆಂಡ್ ಒಬ್ಬನ್ ಮೀಟ್ ಮಾಡಕ್ ಹೋಗಿದ್ದೆ. ಸರಿ ನಡಿ ಊಟ ಮಾಡು. ಊಟ ಬೇಡಮ್ಮ, ಯಾಕೆ ಬೇಡ? ಹೊರಗಡೆನೆ ಆಯ್ತು ನಂದು. ಅಲ್ಲ ಕಣೋ, ಒಂದ್ ಫೋನ್ ಮಾಡಿ ಹೇಳೋದಲ್ವೇನೋ ನೀನು? ನೆಕ್ಸ್ಟ್ ಟೈಮ್ ಹೇಳ್ತೀನಮ್ಮ. ಈಗ ನಿದ್ದೆ ಬರ್ತಿದೆ. ಗುಡ್ ನೈಟ್. ಗುಡ್ ನೈಟ್ ಸಿಸ್ಟರ್. ಎಲ್ಲಿಗೆ ಹೋಗಿದ್ದೆ? ಹೋಟೆಲ್ಗೆ. ಫ್ರೆಂಡ್ಸ್ ಎಲ್ಲ ಬಂದಿದ್ರು, ಅವ್ರ ಜೊತೆ ಊಟ ಮಾಡ್ಕೊಂಡ್ ಬಂದೆ ಅಷ್ಟೇ. ಹೌದಾ? ನನ್ಗೆ ಹಾಗೆ ಅನಿಸ್ತಿಲ್ವಲ್ಲ. ಯಾರು ಸ್ಪೆಷಲ್ ಫ್ರೆಂಡಾ, ಗರ್ಲ್ ಫ್ರೆಂಡಾ? ಅಂಥದ್ದು ಏನಿಲ್ಲ ಅಕ್ಕ, ನಂಗೆ ಯಾವ ಗರ್ಲ್ ಫ್ರೆಂಡ್ಸು ಇಲ್ಲ. ಹಲೋ, ನಾವು ಅದೇ ಬಸ್ ಸ್ಟಾಪಲ್ಲೇ ಬಸ್ ಹತ್ತೋದಪ್ಪ. ಏನ್ ನಡೆಸ್ತಿದ್ಯಾ ಅಂತ ಮರ್ಯಾದೆಯಾಗಿ ಒಪ್ಕೊ. ಅಂಥದ್ದು ಏನಿಲ್ಲ ಅಕ್ಕ, ಸುಮ್ಮನೆ ತಲೆ ತಿನ್ಬೇಡ, ಹೋಗು. ಆದ್ರೂ ನಿನ್ ಮೇಲೆ ನನ್ಗೆ ಅನುಮಾನ ಇದೆ ಕಣೋ. ಯಾವ ಅನುಮಾನನೂ ಇಲ್ಲ, ಯಾವ ಗರ್ಲ್ ಫ್ರೆಂಡು ಇಲ್ಲ. ನೀನ್ ಇಲ್ಲಿಂದ ಹೋಗು. ಹಲೋ ಯೋಗಿ, ಎಲ್ಲಿ ಇಷ್ಟೊತ್ತಿನಲ್ಲಿ ಕಾಲ್ ಮಾಡ್ತಿದ್ಯಾ? ಮಾಡ್ಬೇಕು ಅನ್ನಿಸ್ತು ಮಾಡಿದೆ. ಟೈಮ್ ಎಷ್ಟು ಅಂತ ಗೊತ್ತಿದ್ಯಾ? ಚೆನ್ನಾಗಿ ಗೊತ್ತು. ಈಗಲೇ ನೀನು ಮನೆಯಿಂದ ಹೊರಗಡೆ ಬಾ. ಈಗ್ಲಾ? ಯಾಕೆ ಅಂತ ಹೇಳ್ತೀನಿ, ಮೊದಲು ಹೊರಗಡೆ ಬಾ. ಸರಿ, ಬಂದೆ. ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು. ಪ್ರೀತಿ ಪ್ರೇಮ ಒಂಥರ ಮಾಯೆ ಇದ್ದಂಗೆ. ಅದ್ರ ಬಲೆಗೆ ನನ್ನ ತಮ್ಮನೂ ಸಿಕ್ಕಾಕೊಂಡ. ಯಾಕೆ ಹೋಗಿ ನೀನ್ ಹಾಗೆ ನೋಡ್ತಾ ಇದ್ಯಾ? ಯಾಕೆ ನೋಡ್ಬಾರ್ದಾ? ನೋಡ್ಬಾರ್ದು ಅಂತಲ್ಲ, ನೀನ್ ಹಾಗೆ ನೋಡ್ಬೇಡ, ನಂಗೊಂಥರ ಆಗತ್ತೆ. ತುಂಬಾ ಸುಂದರವಾಗಿದ್ಯಾ, ನೋಡ್ತಾ ಇದೀನಿ ಅಷ್ಟೇ. ನಿಂದು FB ಅಕೌಂಟ್ ಇದೆಯಾ? ಇಲ್ಲ. ಕೊಡು, ಕ್ರಿಯೇಟ್ ಮಾಡ್ಕೊಡ್ತೀನಿ. ನಿಂದು ಫಸ್ಟ್ ನೇಮ್ ಏನು? ತಗೋ. ಇವತ್ ಸಿಗಲ್ವಾ ಹಾಗಾದ್ರೆ? ಸೋ ಬ್ಯಾಡ್. ನೀನ್ ಆಫೀಸಲ್ಲೇ ಇರು. ನಿನ್ ನನ್ ನೋಡ್ಬೇಕು ಅಂತ ಅನ್ಸೋದಿಲ್ಲ ಅಲ್ವಾ? ಯಾವಾಗ ನೋಡು ವರ್ಕ್ ವರ್ಕ್ ವರ್ಕ್. ಯಾವಾಗ ನೋಡು ವರ್ಕಲ್ಲೇ ಇರು. ಬಾಯ್. ವೀಣಾ, ನಿನ್ ಕೆಲ್ಸ ಆಯ್ತೇನೆ? ಸ್ವಲ್ಪ ಇದೆ. ಸ್ವಲ್ಪ ಬೇಗ ಮುಗಿಸ್ಕೊಡೆ, ಒಂದ್ ಸ್ವಲ್ಪ ಮೇಲ್ ಚೆಕ್ ಮಾಡ್ಬೇಕು. ಏನೇ ಮೇಲ್ ಚೆಕ್ ಮಾಡ್ಬೇಕು ಅಂತ ಹೇಳಿ ಫೇಸ್ಬುಕ್ ಅಕೌಂಟ್ ಚೆಕ್ ಮಾಡ್ತಿದ್ಯಾ? ಇಲ್ಲೋಣ ವೀಣಾ, ಯಾರೋ ಫ್ರೆಂಡ್ ರಿಕ್ವೆಸ್ಟ್ ಕಳ್ಸಿದ್ದಾನೆ. ಸೂಪರ್ ಆಗಿದ್ದಾನೆ. ಸಾರಿ ಅಂತ ಹೇಳಿದ್ನಲ್ಲ, ಇನ್ನೂ ಮುಖ ಯಾಕೆ ಕುದಿಸ್ಕೊಂಡಿದ್ಯಾ? ಆಫೀಸಲ್ಲಿ ವರ್ಕ್ ಇತ್ತು, ಇಯರ್ ಎಂಡ್ ಅಲ್ವಾ, ಅರ್ಥ ಮಾಡ್ಕೊ ಪ್ಲೀಸ್. ಮಾತಾಡ್ಬೇಡ ನಿನ್ನ ಹತ್ರ. ಸ್ಟಾರ್ಟಿಂಗ್ ಅಲ್ಲಿ ಇದೆ ಇಂಟ್ರೆಸ್ಟ್, ನಿನ್ಗೆ ಇವಾಗಿಲ್ಲ. ಡೋಂಟ್ ಟಾಕ್ ಟು ಮೀ. ನೀನೇನೋ ಹೇಳ್ತಿದ್ಯಲ್ಲ, ಆಸ್ ಯು ಸೇ ಅಂತ. ಇವಾಗ ನೀನ್ ಏನ್ ಮಾಡ್ಬೇಕು ಗೊತ್ತಾ? ಏನ್ ಹೇಳಿ ಮೇಡಮ್? ನಾನು ಹೇಳೋ ಜಾಗಕ್ಕೆ ಕರ್ಕೊಂಡು ಹೋಗ್ಬೇಕು ಅಷ್ಟೇ ತಾನೇ? ಓಕೆ ಫೈನ್. ಎಲ್ಲಿಗೆ ಹೋಗೋಣ ಹೇಳು? ಕೆಫೆ ಮಕ್ಕ. ಅಲ್ಲೋದ್ರೆ 15,000-20,000 ಸಾವಿರ ಖರ್ಚಾಗೇ ಆಗುತ್ತೆ. ಓ, ಅಷ್ಟೊಂದಾಗತ್ತಾ? ಹೌದಮ್ಮ.
ರಮೇಶ, ಒಂದ್ 10,000 ದುಡ್ಡಿದ್ರೆ ಕೊಡೋ, ನೆಕ್ಸ್ಟ್ ಮಂತ್ ರಿಟರ್ನ್ ಮಾಡ್ತೀನೋ. ಅಲ್ಲ ಕಣೋ ಯೋಗಿ, ಅಷ್ಟೊಂದು ದುಡ್ಡು ಸಡನ್ ಆಗಿ ಕೇಳಿದ್ರೆ ನನ್ನ ಹತ್ರ ಎಲ್ಲೋ ಬರುತ್ತೆ. ಲವ್, ಫ್ರೆಂಡ್ಶಿಪ್ ಅಲ್ಲಿ 10,000 ಕೊಡ್ತಾ ಇದ್ರೆ ಹೆಂಗಲ್ಲ? ರಿಟರ್ನ್ ಮಾಡ್ತೀನಿ ಮಗ, ಬೇಗ ದಯವಿಟ್ಟು ಕೊಡಲ್ಲ. ನೆಕ್ಸ್ಟ್ ವೀಕ್ ಬೇಕಾದ್ರೆ ಟ್ರೈ ಮಾಡ್ತೀನಿ ಕಣೋ. ಸರಿ ಬಿಡು. ಹಲೋ, ಅಕ್ಕ, ಅದೊಂದು 10,000 ದುಡ್ಡು ಬೇಕಿತ್ತು. 10,000ನಾ? ಅಷ್ಟೊಂದು ದುಡ್ಡು ನನ್ನ ಹತ್ರ ಎಲ್ಲಿಂದ ಬರುತ್ತೆ? ಸಂಬಳ ಎಲ್ಲ ಅಮ್ಮಂಗೆ ಕೊಟ್ಟಿದ್ದೀನಿ ಕಣೋ. ನಾನಿನ್ ದುಡ್ಡಿನ ಗಿಡ ಹಾಕಿದ್ದೀನಾ? ಈಗೇನು ಇದೆಯೋ ಇಲ್ವೋ? 500,000 ಆಗಿದ್ರೆ ಕೊಡ್ತಿದ್ದೆ, 10,000 ಆದ್ರೆ ಆಗಲ್ಲ. ಸರಿ ಆಯ್ತು ಬಿಡು. ಹಲೋ ಹೋಟೆಲ್ ಹತ್ರ ಬರಕ್ ಹೇಳಿ, ಎಲ್ಲಿದ್ಯಾ ನೀನು? ಬೇಬಿ, ಅದು ಇಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗಿದೆ. ನನ್ನ ಫ್ರೆಂಡ್ ರಮೇಶ ಇದಾನಲ್ಲ, ಅವನಿಗೆ ಸ್ವಲ್ಪ ಚಿಕ್ಕ ಆಕ್ಸಿಡೆಂಟ್ ಆಗಿದೆ. ಹೋಟೆಲ್ಗೆ ನಾಳೆ ಹೋಗೋಣವಾ? ಅಲ್ಲ, ಇದನ್ನ ಹೇಳೋದಕ್ಕೆ ಏನಾಗಿದೆ ನಿನ್ಗೆ? ಹಲೋ ಹಲೋ ರಮೇಶ್, ಹೇಗಿದ್ದೀರಾ ನೀವು? ಹುಷಾರಾಗಿದ್ದೀರಾ ತಾನೆ? ನನಗೇನಾಗಿದೆ? ನಾನು ಚೆನ್ನಾಗಿದ್ದೀನಲ್ಲ. ಸರಿ, ಯೋಗಿ ಎಲ್ಲಿ? ಅವನಾಗ್ಲೇ ಆಫೀಸಿಂದ ಹೋದ್ನಲ್ಲ. ಹೌದಾ, ಥ್ಯಾಂಕ್ ಯು. ಹಾಯ್ ರಮ್ಯಾ, ಕುರ್ಚಿ ಸಿಗ್ಲಿಲ್ವಾ? ನಾನ್ರಿ ಪ್ರತಾಪ್, ನಿಮ್ ಫೇಸ್ಬುಕ್ ಫ್ರೆಂಡು. ಹೋ, ಹಾಯ್. ಇಲ್ಲಿಗೆ ಹೊರಟಿದ್ದೀರಾ? ಹಾ, ಮನೆ ಹತ್ರ. ಬನ್ನಿ, ಡ್ರಾಪ್ ಮಾಡ್ತೀನಿ. ಇರ್ಲಿ, ಪರವಾಗಿಲ್ಲ. ನಿಮ್ಗೆ ಯಾಕೆ ತೊಂದ್ರೆ? ತೊಂದ್ರೆ ಏನ್ ಬಂತು? ಇಲ್ಲೇ ಕೆಫೆ ಮುಖ ಹೊರಟಿದ್ದೆ, ಅದನ್ನ ಕ್ಯಾನ್ಸಲ್ ಮಾಡ್ಕೊಂಡು ಬನ್ನಿ, ನಿಮ್ಮನ್ನ ಡ್ರಾಪ್ ಮಾಡ್ತೀನಿ ಮನೆಗೆ. ಬೇಡ ಪ್ರತಾಪ್ ಅವರೇ. ಅಪ್ರೂಪಕ್ಕೆ ಸಿಕ್ಕಿದ್ದೀರಾ, ನೀವು ಫ್ರೀ ಇದೀನಿ ಅಂತ ಅಂದ್ರೆ ಬನ್ನಿ, ಟ್ರೀಟ್ ಕೊಡಿಸ್ತೀನಿ. ಪ್ಲೀಸ್, ಪರವಾಗಿಲ್ಲ ಬಿಡಿ. ಪ್ಲೀಸ್ ಹಾಗ ಅನ್ಬೇಡಿ, ಇದು ನನ್ನ ರಿಕ್ವೆಸ್ಟ್. ಪ್ಲೀಸ್ ಬನ್ನಿ. ಊಟ ಆಯ್ತಾ ನಿಂದು? ಆಯ್ತು. ರಮ್ಯಾ, ಈಗ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೊಬಿಡ್ವೆ. ಆ ಪ್ರತಾಪ್ ಜೊತೆ ಸುತ್ತಾಡೋದ್ ಬಿಡೆ. ಯೋಗಿಗೆ ಗೊತ್ತಾದ್ರೆ ಅವನ ಮನ್ಸಿಗೆ ಎಷ್ಟು ನೋವಾಗುತ್ತೆ ಹೇಳು. ಹಾಯ್ ಬೇಬಿ, ಬಾ ಕೂತ್ಕೋ ಅಣ್ಣ. ಬಾ ಕೂತ್ಕೋ. ಇಲ್ಲ, ನಾನ್ ಬರಲ್ಲ, ಹೊರಟು. ಬೇಬಿ, ಯಾಕೆ ಇಷ್ಟು ಕೋಪ? ನಿನ್ನೆ ಬಂದಿಲ್ಲ ಅಂತನಾ? ಡೋಂಟ್ ವರಿ, ವಿ ವಿಲ್ ಗೋ ಟು ಲೀರಾಕ್ ಸೂನ್. ಟೈಮ್ ಕೂಡ ಬರ್ತಿಲ್ಲ ಅಷ್ಟೇ. ಸ್ಟಾಪ್ ಇಟ್ ಯೋಗಿ, ನಂಗೆ ನಿನ್ ಮಾತು ಕೇಳಿದ್ರೆ ಇರಿಟೇಟ್ ಆಗ್ತಿದೆ. ದಯವಿಟ್ಟು ಇವತ್ತಿಂದ ನನಗೂ ನೀವು ಎಲ್ಲ ಸಂಬಂಧ ಮುಗೀತು. ಬ್ರೇಕಪ್ ವಿತ್ ಯು. ಬೇಬಿ, ಏನ್ ಹೇಳ್ತಿದ್ಯಾ ನೀನು? ಸಮಾಧಾನ ಮಾಡ್ಕೋ, ಸಿಟ್ಟಾಗ್ಬೇಡ. ನಂಗೆ ನಿನ್ ಮಾತು ಕೇಳೋಕ್ಕೂ ಇಷ್ಟ ಇಲ್ಲ, ನಂಗೆ ನಿನ್ ಮುಖ ನೋಡೋಕ್ಕೂ ಇಷ್ಟ ಇಲ್ಲ. ಪ್ಲೀಸ್. ರಮ್ಯಾ, ನೀನ್ ಬಂದ್ಮೇಲೆ ನನ್ನ ಲೈಫ್ ಎಷ್ಟು ಕಲರ್ಫುಲ್ ಆಗಿದೆ ಗೊತ್ತಾ? ನಿಮಗೆ? ನನಗೂ ಕೂಡ ತುಂಬಾ ಖುಷಿಯಾಗಿದೆ ಪ್ರತಾಪ್. ಐ ಲವ್ ಯು ಸೋ ಮಚ್. ಎಷ್ಟು ದಿನ ಅಂತ ಹೀಗೆ ಗಡ್ಡ ಬಿಟ್ಕೊಂಡಿರ್ತೀಯ? ನನ್ಗಿಂತ ಅಮ್ಮನ್ಗಿಂತ ಆ ಹುಡ್ಗಿನೇ ಹೆಚ್ಚಾಗೋದ್ಲಾ? ಅಲ್ವೋ, ನೀನಷ್ಟು ಕಾಲು ಮೆಸೇಜ್ ಮಾಡಿದ್ರು ರಿಪ್ಲೈ ಮಾಡದೇ ಇರೋಂಥವಳು ನಿನ್ಗೆ ನಮ್ಗಿಂತ ಹೆಚ್ಚಾಗೋದ್ಲಾ? ಯೋಚನೆ ಮಾಡು, ಬಿಟ್ಬಿಡು ಅವಳನ್ನ. ಅಕ್ಕ ಪ್ಲೀಸ್, ನನ್ನ ಬಿಟ್ಬಿಡು. ನನ್ಗೇನು ಹೇಳ್ಬೇಡ, ನಾನು ಒಬ್ನೇ ಇರ್ಬೇಕು ಪ್ಲೀಸ್. ನಾನು ಹೇಳೋದು ಕೇಳೋವರೆಗೂ ನಿನ್ನ ಬಿಡಲ್ಲ. ನಿನ್ ಲೈಫ್ ದೊಡ್ಡದು ಕಣೋ. ನಿನ್ ಲೈಫ್ಗಿಂತ ಆ ಹುಡುಗಿ ಹೆಚ್ಚಾಗೋದ್ಲಾ? ಸರಿ, ಈಗ ಏನ್ ಮಾಡ್ಬೇಕು ಹೇಳು? ಫಸ್ಟು ಈ ಗಡ್ಡ ಮೀಸೆ ಶೇವ್ ಮಾಡು. ಆಮೇಲೆ ನಾವು ನೋಡೋ ಹುಡುಗಿ ಜೊತೆ ಮದ್ವೆ ಆಗಿ ಖುಷಿಯಾಗಿರ್ಬೇಕಷ್ಟೇನೆ. ನನ್ಗ್ ಮದ್ವೆನಾ? ಮೊದ್ಲು ನೀನ್ ಮದ್ವೆ ಆಗು, ಆಮೇಲೆ ನೋಡೋಣ. ಆಯ್ತು, ನಾನು ಆಗ್ತೀನಿ. ನನ್ನ ಜೊತೆಗೆ ನೀನು ಮದ್ವೆ ಆಗ್ಬೇಕು. ಅದಕ್ಕಿಂತ ಇಂಪಾರ್ಟೆಂಟು ಈ ಗಡ್ಡ ಮೀಸೆ ಶೇವ್ ಮಾಡು. ಮಾಡಿಸ್ತೀಯ ತಾನೆ? ಅಕ್ಕ ಪ್ಲೀಸ್, ನನ್ನ ಬಿಟ್ಬಿಡು. ನಾನು ಒಬ್ನೇ ಇರ್ಬೇಕು ಪ್ಲೀಸ್. ನಾನು ಹೇಳೋದು ಕೇಳೋವರೆಗೂ ನಿನ್ನ ಬಿಡಲ್ಲ. ಸರಿ, ಈಗ ಏನ್ ಮಾಡ್ಬೇಕು ಹೇಳು? ಫಸ್ಟು ಈ ಗಡ್ಡ ಮೀಸೆ ಶೇವ್ ಮಾಡು. ಆಮೇಲೆ ನಾವು ನೋಡೋ ಹುಡುಗಿ ಜೊತೆ ಮದ್ವೆ ಆಗಿ ಖುಷಿಯಾಗಿರ್ಬೇಕಷ್ಟೇನೆ. ನನ್ಗ್ ಮದ್ವೆನಾ? ಮೊದ್ಲು ನೀನ್ ಮದ್ವೆ ಆಗು, ಆಮೇಲೆ ನೋಡೋಣ.
ಹೇಳು ರಮ್ಯಾ, ಯಾಕೆ ಅಪ್ಸೆಟ್ ಆಗಿದೆಯಾ? ನನ್ನ ಹತ್ರ ಹೇಳ್ಕೊ. ಒಂದ್ ಪ್ರಾಬ್ಲಮ್ ಆಗಿದೆ ಪ್ರತಾಪ್. ಏನ್ ಪ್ರಾಬ್ಲಮ್ಮು? ಒಬ್ಬ ಹುಡ್ಗ ನನ್ನ ಪೀಡಿಸ್ತಿದ್ದಾನೆ. ಏನು ಪೀಡಿಸ್ತಿದ್ದಾನ? ಏನಂತ? ಲವ್ ಮಾಡು ಅಂತ ನಂಗೆ ತುಂಬಾ ತೊಂದರೆ ಕೊಡ್ತಾ ಇದ್ದಾನೆ. ನಂಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ದೊಡ್ಡ ತಲೆನೋವಾಗಿದೆ. ಅವನೇ ಗೊತ್ತು ನಿನ್ಗೆ? ನಾನ್ ಬೆಂಗಳೂರಿಗೆ ಬಂದಾಗ ಹೆಲ್ಪ್ ಮಾಡೋ ನೆಪದಲ್ಲಿ ನಂಗೆ ಪರಿಚಯ ಆದ. ಆದ್ರೆ ಈಗ ಅದನ್ನೇ ಅಡ್ವಾಂಟೇಜ್ ತಗೊಂಡಿದ್ದಾನೆ. ನನ್ನ ಲವ್ ಮಾಡು, ಮದ್ವೆ ಆಗು ಅಂತ ಕೂತಿದ್ದಾನೆ. ನಂಗೆ ಏನ್ ಮಾಡ್ಬೇಕು ಗೊತ್ತಾಗ್ತಿಲ್ಲ. ತಲೆ ಕೆಡಿಸ್ಕೋಬೇಡ. ಅವನ ಬಗ್ಗೆ ಯಾಕೆ ಭಯ ಪಡ್ತೀಯ? ಅವನಿಗೆ ಕಾಲ್ ಮಾಡಿ ಬ್ರಿಡ್ಜ್ ಹತ್ರ ಬರಕ್ ಹೇಳು. ಅವನನ್ನ ನಾನ್ ನೋಡ್ಕೋತೀನಿ. ಹಲೋ ಬೇಬಿ, ನೀನ್ ನನಗೆ ಫೋನ್ ಮಾಡ್ತಾ ಇದೀಯಾ? ನನಗೆ ತುಂಬಾ ಖುಷಿ ಆಗ್ತಿದೆ. ನಂಗೆ ನಂಬಕ್ಕೆ ಆಗ್ತಾ ಇಲ್ಲ. ಕಡೆಗೂ ನನ್ನ ಪ್ರೀತಿ ಸುಳ್ಳಾಗ್ಲಿಲ್ಲ. ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕಾಗಿತ್ತು. ನಾಳೆ ಸ್ವಲ್ಪ ಬ್ರಿಡ್ಜ್ ಹತ್ರ ಬರ್ತೀಯಾ? ನಾನು ಖಂಡಿತ ಬರ್ತೀನಿ. ಏನ್ ವಿಷಯ? ನೀನ್ ಬಾ, ಹೇಳ್ತೀನಿ. ಯೋಗಿ, ನಿನ್ಗೆ ಅಂತ ಒಂದು ಗಿಫ್ಟ್ ತಂದಿದ್ದೀನಿ. ಏನು ಅಂತ ಗೆಸ್ ಮಾಡು. ಏನು? ಸ್ವೆಟರ್. ಥ್ಯಾಂಕ್ಸ್. ಯಾರು ಮಾಡಿದ್ದು ಅಂತ ಕೇಳು. ಈಗ ಅದಕ್ಕೆಲ್ಲ ಟೈಮ್ ಇಲ್ಲ. ಏನ್ ಹೇಳು? ನಾನೇ ರೆಡಿ ಮಾಡಿದ್ದು ಕಣೋ, ನನ್ನ ಕೈಯಾರೆ ನನ್ನ ಮುದ್ದಿನ ತಮ್ಮಂಗೋಸ್ಕರ ಅಂತ ರೆಡಿ ಮಾಡಿ ತಂದಿರೋದು. ಥ್ಯಾಂಕ್ ಯು. ಹಾಕೊಳ್ಳೋ. ನಂಗೆ ಬೇರೆ ಕೆಲಸ ಇದೆ, ಆಮೇಲೆ ಬಂದು ಹಾಕೊಳ್ತೀನಿ. ಓಕೆನಾ? ಸುಮಾ, ಯೋಗಿನ ಫೋನ್ ಮಾಡಿದ್ಮೇಲೆ ಇಲ್ಲಮ್ಮ, ಯಾಕೆ? ಅವನಿನ್ನು ಬಂದಿಲ್ಲ ಕಣೆ. ಬರ್ತಾನೆ ಬಿಡಮ್ಮ. ಸ್ವಲ್ಪ ಕಾಫಿ ಮಾಡ್ಕೊಡು. ಏನಾಗ್ತಿದೆಯೇ? ಅಮ್ಮ, ಫೋನ್ ರಿಂಗ್ ಆಗ್ತಿದೆ, ಬಟ್ ಅವ್ನು ರಿಸೀವ್ ಮಾಡ್ತಿಲ್ಲ. ಅಲ್ಲಿ ನೋಡು, ಟೈಮು 1 ಗಂಟೆ ಆಯ್ತು. ಅಮ್ಮ, ಇಲ್ಲೇ ಎಲ್ಲೋ ಫ್ರೆಂಡ್ ಮನೆಗೆ ಹೋಗಿರ್ತಾನೆ, ಬರ್ತಾನೆ. ನೀನ್ ಟೆನ್ಷನ್ ಮಾಡ್ಕೋಬೇಡ. ನಮ್ ಯೋಗಿ ನಿನ್ನೆಯಿಂದ ಮನೆಗ್ ಬಂದಿಲ್ಲ ಕಣೋ. ಅವ್ನ್ ಎಲ್ಲೋಗಿದ್ದಾನೆ ಅಂತ ನಿನ್ಗೇನಾದ್ರೂ ಗೊತ್ತಾ? ಯೋಗಿ ನಿನ್ನೆ ಸಂಜೆ ಸಿಕ್ಕಿದ್ದ, ಆಮೇಲೆ ನೋಡಿಲ್ಲ. ಅವನೇನಾದ್ರೂ ಕಾಲ್ ಮಾಡಿದ್ರೆ ಅವನ್ಗೆ ನನ್ ಕಾಲ್ ಮಾಡೋದಕ್ಕೆ ಹೇಳೋ. ಆಯ್ತಕ್ಕ, ಆಯ್ತು. ಏನಾದ್ರೂ ಗೊತ್ತಾಯ್ತಾನೆ? ಇಲ್ಲ ಅಮ್ಮ, ಸುರೇಶಂಗೂ ಫೋನ್ ಮಾಡಿದ್ದೆ. ಅವನೇನು ಗೊತ್ತಿಲ್ಲ ಅಂತ ಹೇಳ್ತಿದ್ದಾನೆ. ನನ್ಗೆ ಯಾಕೋ ತುಂಬಾ ಟೆನ್ಷನ್ ಆಗ್ತಾ ಇದೆ. ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಬಿಡೋಣ ನಡಿ. ಈಗ್ಲೇ ಏನು ಬೇಡ, ನೀನು ಟೆನ್ಷನ್ ಮಾಡ್ಕೋಬೇಡ. ಅವನ್ ಎಲ್ಲೂ ಹೋಗಲ್ಲ, ಬರ್ತಾನೆ. ಮಗನೇ, ನಿನಗೆ ನನ್ನ ಹುಡುಗಿನೇ ಬೇಕಿತ್ತ? ಬೇರೆ ಯಾವ ಹುಡುಗಿನೂ ಸಿಗ್ಲಿಲ್ವಾ? ಇವತ್ ನಾನು ಕೊಡೋ ಒಂದೊಂದು ಏಟಿಗೂ ಫ್ಯೂಚರ್ ಅಲ್ಲಿ ಯಾವುದೇ ಹುಡುಗಿನ ಕಣ್ಣೆತ್ತು ಸಹ ನೋಡ್ಬಾರ್ದು. ನನ್ನ ಹುಡುಗಿಗೆಲ್ಲ ಏನು ಹೊಡಿತೀಯಾ? ಹೊಡಿಬೇಡ, ಹೊಡಿಬೇಡ. ನಿಂಗೇನು ಮಿಸ್ಕಮ್ಯುನಿಕೇಶನ್ ಆಗಿದೆ. ನಾನು ಯಾವ ಹುಡುಗಿಗೂ ಏನ್ ತೊಂದರೆನೂ ಕೊಟ್ಟಿಲ್ಲ. ನನ್ನ ಹಳೆ ಲವರ್ನ ಮೀಟ್ ಮಾಡಕ್ಕೆ ಅಂತ ಕಾಯ್ತಾ ಇದ್ದೆ. ಅಷ್ಟರಲ್ಲಿ ಇವ್ರು ಕರ್ಕೊಂಡ್ ಬಂದಿದ್ದಾರೆ. ಪಾಪ ನನ್ನ ಹುಡುಗಿ ವೆಯ್ಟ್ ಮಾಡ್ತಿರ್ತಾಳೆ. 5 ತಿಂಗಳಾದ್ಮೇಲೆ ನಾವು ಮೀಟ್ ಮಾಡ್ತಾ ಇದೀವಿ. ಪ್ಲೀಸ್ ಬಿಟ್ಬಿಡು. ಇದೆಲ್ಲ ನಿಜನಾ? ಖಂಡಿತ. ಬೇಕಾದ್ರೆ ನನ್ನ ಮೊಬೈಲ್ ಫೋನಲ್ಲಿ ಫೋಟೋಸ್ಗಳಿದೆ, ನೋಡು. ಹಲೋ ಡಿಯರ್, ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕು. ಇವಾಗಲೇ ನಮ್ಮ ರೆಸಾರ್ಟ್ ಹತ್ರ ಬರ್ತೀಯಾ? ಓಕೆ ಡಿಯರ್.
ಬಾ ಬಾ. ಇದ್ರಲ್ಲಿ ನಂದೇನು ತಪ್ಪಿಲ್ಲ. ನಾನು ನಿಂಗೆ ಹೇಳ್ಬೇಕು ಅನ್ಕೊಂಡೇ ಇದ್ದೆ, ಆದ್ರೆ ಸಾಧ್ಯ ಆಗ್ಲಿಲ್ಲ. ನೀನ್ ನನಗೆ ಮೋಸ ಮಾಡ್ದೆ ಅಲ್ವಾ? ಇದಕ್ ಬೆಲೆ ತರಲೇಬೇಕು. ಬೇಡ ಪ್ರತಾಪ್, ನಂಗೇನು ಮಾಡ್ಬೇಡ. ಇನ್ ಯಾವತ್ತೂ ನಿನ್ನ ಹತ್ರ ಯಾವ ವಿಷಯ ಮುಚ್ಚಿಡಲ್ಲ. ಕಾನ್ಸ್ಟೇಬಲ್ಸ್ ಕರ್ಕೊಂಡು ಹೋಗಿ ಅವ್ರು. ರಾಜಣ್ಣ, ಇವ್ರ ಬಿಲಾಂಗಿಂಗ್ಸ್ ತಗೊಂಬನ್ನಿ. ನೋಡಿಮ್ಮ, ಇದು ನಿಮ್ ಮಗ ಕೊನೆ ಬಾರಿ ಹಾಕಿದ ಬಟ್ಟೆ. ಐ ಆಮ್ ವೆರಿ ಸಾರಿಮ್ಮ, ನಿಮ್ ಮಗನಿಗೆ ಹೀಗೆ ಆಗ್ಬಾರ್ದಾಗಿತ್ತು. ಆರೋಪಿಗಳು ಹಿಡಿದಿದೀವಿ, ಅವ್ರಿಗೆ ಖಂಡಿತ ಶಿಕ್ಷೆ ಕೊಡಿಸ್ತೀವಿ. ನನ್ನ ತಮ್ಮಂಗೋಸ್ಕರ ಹಾಕಿ ಶ್ವೆಟ್ರು ಅವನು ಹಾಕೊಳ್ಳೇ ಇಲ್ಲ. ಆ ಪಾಪಿ ನನ್ನ ತಮ್ಮನ್ನ ಕೊಂದು ಅವಳನ್ನ ಬಿಟ್ಬಿಟ್ಟ.